ಎಲ್ರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಾನಿವತ್ತು ಬಂದಿರೋದು ಬೆಂಗಳೂರಿನ ಬನಶಂಕರಿಯಲ್ಲಿರೋ ಉದ್ಯಾನವನಕ್ಕೆ. ಈ ಉದ್ಯಾನವನದ ಸ್ಪೆಷಾಲಿಟಿ ಏನು ಗೊತ್ತಾ? ಇದು ಜೋಡಿ ಉದ್ಯಾನವನ. ಇಲ್ಲಿ 2 ಉದ್ಯಾನವನಗಳಿದ್ದು 2 ಉದ್ಯಾನವನಗಳು ಕೂಡ ಜಾಯಿಂಟ್ ಆಗಿದೆ. ಈಗ ನೀವು ನೋಡ್ತಾ ಇರುವಂತಹ ಪ್ರವೇಶ ದ್ವಾರ ಅಶೋಕ ಸ್ತಂಭ ಉದ್ಯಾನವನ. ಇದು ಒಂದು ಕಡೆ ಎಂಟ್ರಿ ಆದರೆ ಇನ್ನೊಂದು ಕಡೆ ಎಂಟ್ರಿಯಲ್ಲಿ ಬಿಪಿನ್ ರಾವತ್ ಉದ್ಯಾನವನ. ಈ 2 ಉದ್ಯಾನವನಗಳು ಕೂಡ ಕಂಬೈಂಡ್ ಆಗಿದ್ದು ಒಂದಕ್ಕೊಂದು ಜಾಯಿನ್ ಆಗಿದೆ. ನಾವು ಅಶೋಕ ಸ್ತಂಭ ಉದ್ಯಾನವನದ ದ್ವಾರದಿಂದ ಎಂಟ್ರಿಯಾಗಿ ನಾವು ಬಿಪಿನ್ ರಾವತ್ ಉದ್ಯಾನವನದಲ್ಲಿ ಎಕ್ಸಿಟ್ ಮಾಡಿ ಅಲ್ಲೂ ಕೂಡ ನಾವು ಜಾಯಿನ್ ಕೂಡ ಆಗ್ಬೋದು. ಬೆಂಗಳೂರಿನ ಮೈಸೂರು ರಸ್ತೆ ನಾಯಂಡಹಳ್ಳಿ ಜಂಕ್ಷನ್ನಿಂದ ಬನಶಂಕರಿಗೆ ಹೋಗುವ ರಸ್ತೆಯಲ್ಲಿ ದೇವೇಗೌಡ ಪೆಟ್ರೋಲ್ ಬಂಕ್ ಬಳಿ ಈ ಉದ್ಯಾನವನ ನಮಗೆ ಕಾಣಸಿಗುತ್ತೆ. ಸುಂದರವಾದ ಪರಿಸರ, ಹಚ್ಚ ಹಸಿರಿನಿಂದ ಕೂಡಿರುವಂತಹ ಈ ಉದ್ಯಾನವನ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನಾವು ಎಂಟ್ರಿ ಆದಾಗ ಸಿಗುವಂಥದ್ದು ಅಶೋಕ ಸ್ತಂಭ ಉದ್ಯಾನವನ. ಇದು ಒಂದು ಪ್ರವೇಶ ದ್ವಾರ. ಈ ಉದ್ಯಾನವನ ಬೆಂಗಳೂರು ಮಹಾನಗರ ಪಾಲಿಕೆಯ ಅಧೀನದಲ್ಲಿದೆ ಹಾಗೂ ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ವಾಯುವಿಹಾರಕ್ಕಂತ ಬೆಳಿಗ್ಗೆ ಟೈಮು ತುಂಬ ಜನ ಇಲ್ಲಿ ಬಂದು ಹೋಗ್ತಾರೆ. ಈ ಉದ್ಯಾನವನದ ವಿಶೇಷತೆ ಏನಪ್ಪಾ ಅಂದರೆ, ಈ ಉದ್ಯಾನವನಕ್ಕೆ ಅಶೋಕ ಸ್ತಂಭ ಅಂತ ಹೆಸರು ಕೂಡ ಬಂದಿರೋದಕ್ಕೆ ಕಾರಣ, ಈ ಉದ್ಯಾನವನದಲ್ಲಿ ಅಶೋಕ ಸ್ತಂಭವನ್ನು ನಿರ್ಮಿಸಲಾಗಿದೆ. ಈ ಅಶೋಕ ಸ್ತಂಭವನ್ನು ಮರಳಿನ ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಹಾಗಾಗಿ ಇದಕ್ಕೆ ಅಶೋಕ ಸ್ತಂಭ ಉದ್ಯಾನವನ ಅಂತ ಹೆಸರಿಡಲಾಗಿದೆ. ಇಲ್ಲಿ ಒಂದಷ್ಟು ಖ್ಯಾತ ಕವಿಗಳ ಪರಿಚಯ ಮತ್ತು ವಿವರಗಳ ಫಲಕಗಳನ್ನು ಕೂಡ ಅಲ್ಲಲ್ಲಿ ಹಾಕಲಾಗಿದೆ. ಸುಂದರವಾದಂತಹ ಅಶೋಕ ಸ್ತಂಭ, 4 ತಲೆಯುಳ್ಳ ಸಿಂಹದ ಚಿಹ್ನೆ ಮೇಲ್ಗಡೆ ನಾವು ನೋಡ್ತಾ ಇದ್ದೀವಿ. ಇಷ್ಟೊಂದು ಸುಂದರವಾದ ಪರಿಸರದ ನಡುವೆ ಈ ಅಶೋಕ ಸ್ತಂಭ ಎಷ್ಟು ದೂರ ಹೋದ್ರೂ ಕೂಡ ಎದ್ದು ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಬೆಳಗಿನ ಜಾವ ಬರುವಂತಹ ಜನಗಳಿಗೆ ಒಳ್ಳೆಯ ವಾಯುವಿಹಾರ ಕೂಡ ಈ ಉದ್ಯಾನವನದಲ್ಲಿ ಸಿಗುತ್ತೆ. ಹಾಗೆ ಈ ಉದ್ಯಾನವನವನ್ನು ಹಾಯ್ದು ಮುಂದೆ ಹೋಗ್ತಾ ಇದ್ದಂತೆ ನಮಗೆ ಬಿಪಿನ್ ರಾವತ್ ಉದ್ಯಾನವನ ಕೂಡ ಸಿಗುತ್ತೆ. ಅಲ್ಲಿ ಕೂಡ ಯುದ್ಧದಲ್ಲಿ ಮಡಿದಂತಹ ಬಿಪಿನ್ ರಾವತ್ ರವರ ಸ್ಮರಣಾರ್ಥ ಉದ್ಯಾನವನವನ್ನು ಮಾಡಲಾಗಿದ್ದು, ಅಲ್ಲಿ ಕೂಡ ಅವರ ಪುತ್ಥಳಿಕೆಯನ್ನು ಕೂಡ ಅಲ್ಲಿ ನಿರ್ಮಿಸಲಾಗಿದೆ. ಅದನ್ನು ನಾನು ಮುಂದೆ ಹೋಗ್ತಾ ಆ ಉದ್ಯಾನವನದಲ್ಲಿ ತೋರಿಸ್ತೀನಿ. ಅದು ಕೂಡ ಒಂದು ಎಂಟ್ರೆನ್ಸ್.